ನಮಸ್ತೆ, ವೆಲ್ಕಮ್ ಟು ಮೈ ಚಾನೆಲ್ ಆಸ್ಟ್ರೋ ಸ್ಪಿರಿಚುವಾಲಿಟಿ. ಇವತ್ತು ನಾವು ಕಪ್ಪು ದಾರವನ್ನ ಏಕೆ ಧರಿಸ್ತಾರೆ ಅಂಡ್ ಯಾರ್ಯಾರು ಧರಿಸ್ಬೇಕು, ಯಾರ್ಯಾರು ಧರಿಸಬಾರ್ದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೋಡಿ, ನೀವು ತುಂಬಾ ಜನ ನೋಡ್ತೀರಾ, ಕೈಗೆ ಕಪ್ಪು ದಾರ ಕಟ್ಕೊಂಡಿರ್ತಾರೆ ಅಂಡ್ ಕಾಲಿಗೆ ಕಪ್ಪು ದಾರ ಕಟ್ಕೊಂಡಿರ್ತಾರೆ. ಇದನ್ನ ಕಟ್ಕೊಳ್ಳುವಂತ ಉದ್ದೇಶ ಬಂದ್ಬಿಟ್ಟು ಯಾವುದೇ ಒಂದು ನೆಗೆಟಿವ್ ಎಫೆಕ್ಟ್ಸ್ ಅವ್ರ ಮೇಲೆ ಆಗದೇ ಇರಲಿ ಅನ್ನೋ ಒಂದು ಕಾರಣಕ್ಕೆ ಅವರು ಕಟ್ಕೊಂತಾರೆ. ಕೆಲವೊಂದು ಪರ್ಟಿಕ್ಯುಲರ್ ರಾಶಿಗಳಿವೆ, ಆ ರಾಶಿಗಳಿಗೆ ಇದನ್ನ ಕಟ್ಕೊಳ್ಳೋದ್ರಿಂದ ನೆಗೆಟಿವ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ. ಸೊ ಇದನ್ನ ಅರ್ಥ ಮಾಡಿಕೊಂಡು ನಮ್ಮ ವೇದಶಾಸ್ತ್ರಗಳಲ್ಲಿ ಉಲ್ಲೇಖನ ಮಾಡಿದ್ದಾರೆ, ಯಾರ್ಯಾರು ಕಪ್ಪು ಬಣ್ಣವನ್ನ ಜಾಸ್ತಿ ಯೂಸ್ ಮಾಡಬೇಕು ಆ್ಯಂಡ್ ಯಾರ್ಯಾರು ಕಪ್ಪು ಬಣ್ಣವನ್ನ ಕಡಿಮೆ ಯೂಸ್ ಮಾಡಬೇಕು, ಈ ದಾರವನ್ನು ಯಾರು ಕಟ್ಕೋಬೇಕು ಕಟ್ಕೋಬಾರ್ದು ಅನ್ನೋದ್ರ ಬಗ್ಗೆ ನಮ್ಮ ವೇದ ಪುರಾಣದಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಸೊ ಏನು ಅಂತಂದರೆ, ಯಾವಾಗ ಒಂದು ನೆಗೆಟಿವ್ ಎಫೆಕ್ಟ್ಸ್ ಒಂದು ಬಣ್ಣದಿಂದ ನಮಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಯಾವಾಗ ನಮ್ಮ ಎನರ್ಜಿ ಅದ್ರ ಜೊತೆಗೆ ಮ್ಯಾಚ್ ಆಗಲ್ವೋ ಆಗ ಆ ಒಂದು ನೆಗೆಟಿವ್ ಎಫೆಕ್ಟ್ಸ್ ನಮ್ಮ ಜೀವನದಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಪಾಸಿಟಿವ್ ಎಫೆಕ್ಟ್ಸ್ ಯಾವಾಗ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಆ ಕಲರ್ಗೆ ನಾವು ಮ್ಯಾಚ್ ಆಗಬೇಕು, ಆಗ ಮಾತ್ರ ಅದು ನಮಗೆ ಪಾಸಿಟಿವ್ ಎಫೆಕ್ಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗೋದು. ಸೊ ಮೇಷರಾಶಿ, ವೃಶ್ಚಿಕ ರಾಶಿ ಮತ್ತು ಕಟಕ ರಾಶಿಯ ಒಂದು ವ್ಯಕ್ತಿಗಳೇನಿದ್ದಾರೆ, ಇವರುಗಳು ದಯವಿಟ್ಟು ಈ ಕಪ್ಪು ಬಣ್ಣದ ದಾರಗಳನ್ನ ಧರಿಸಬೇಡಿ. ಯಾಕೆಂದರೆ ಈ ಒಂದು ಕಪ್ಪು ಬಣ್ಣದ ದಾರಗಳನ್ನ ಧರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ತಗೊಳ್ಳುವಂಥ ನಿರ್ಧಾರಗಳಾಗಿರ್ಬೋದು, ನಿಮ್ಮ ಆರ್ಥಿಕ ಪರಿಸ್ಥಿತಿಗಳಾಗಿರ್ಬೋದು, ನಿಮ್ಮ ಹೆಲ್ತ್ಗೆ ಸಂಬಂಧಪಟ್ಟ ಅಂಥ ವಿಷಯಗಳಲ್ಲಿ ಡಿಫ್ರೆನ್ಸ್ ಬರುವಂಥದ್ದು ತುಂಬಾ ಜಾಸ್ತಿ ಇರುತ್ತೆ. ಆ್ಯಂಡ್ ಈ ಒಂದು ವಿಷಯಗಳಲ್ಲಿ ನಿಮಗೆ ಕಷ್ಟಗಳನ್ನ ನೋಡಬೇಕಾಗುತ್ತೆ. ಸೊ ಯಾರ್ಯಾರು ಧರಿಸ್ಬೇಕಾಗಿರೋರು ಬಂದ್ಬಿಟ್ಟು ಮಕರ ರಾಶಿ, ತುಲಾ ರಾಶಿ ಮತ್ತು ಕುಂಭ ರಾಶಿಯವರು ಈ ಒಂದು ಕಪ್ಪು ಬಣ್ಣದ ದಾರಗಳನ್ನ ಧರಿಸಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಈ ಒಂದು ಕಪ್ಪು ಬಣ್ಣ ಶನಿಯ ಒಂದು ರೂಲಿಂಗ್ ಬರುತ್ತೆ. ಸೊ ಈ ರಾಶಿಯವರಿಗೆ ಶನಿ ತುಂಬಾನೇ ಪಾಸಿಟಿವ್ ಆಗಿರ್ತಾನೆ ಆ್ಯಂಡ್ ಅವ್ರಿಗೆ ಅದನ್ನು ಧರಿಸಿದಾಗ ಕಾನ್ಫಿಡೆನ್ಸ್ ಬರುತ್ತೆ ಆ್ಯಂಡ್ ಅವರು ಮಾಡುವಂಥ ಕೆಲಸದಲ್ಲಿ ಒಂದು ನಿಷ್ಠೆ ಬರುತ್ತೆ, ಅವ್ರಿಗೆ ಸೋಂಬೇರಿತನ ಮೈಯಿಂದ ಹೋಗುತ್ತೆ. ಸೊ ಇದನ್ನು ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಪರ್ಟಿಕ್ಯುಲರ್ ಜನರು ಕಪ್ಪು ಬಣ್ಣದ ದಾರಗಳನ್ನ ಧರಿಸಿದ್ರೆ ತುಂಬ ಒಳ್ಳೆಯದು. ಆ್ಯಂಡ್ ಮೊದಲು ಹೇಳ್ದಂಗೆ ಮೇಷ, ವೃಶ್ಚಿಕ ಮತ್ತು ಕಟಕ ರಾಶಿಯವರು ಕಪ್ಪು ಬಣ್ಣದ ದಾರನ ಧರಿಸ್ತಾ ಇದ್ರೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು. ಆಸ್ಟ್ರೋ ಸ್ಪಿರಿಚುವಾಲಿಟಿಗೆ ಸಬ್ಸ್ಕ್ರೈಬ್ ಮಾಡಿ.